ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 19ದಲ್ಲಿ ಒಂದು ಯಾವ ರೀತಿಯಾಗಿ ಸ್ಟೈಲ್ಸನ್ನು ಚೇಂಜ್ ಮಾಡೋದು, ಟೆಕ್ಸ್ಟ್ಗೆ ಸ್ಟೈಲ್ಸನ್ನು ಯಾವ ರೀತಿ ಚೇಂಜ್ ಮಾಡೋದು, ನಾರ್ಮಲ್ ಟೆಕ್ಸ್ಟ್ ಇದ್ದದ್ದನ್ನೇ ಬೇರೆ ಬೇರೆ ಸ್ಟೈಲ್ಸ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಅಪ್ಲೈ ಮಾಡಿ ನೋಡಿದ್ದೇವೆ, ಆ ಕ್ಲಾಸ್ದಲ್ಲಿ ತಿಳಿದುಕೊಂಡಿದ್ದೇವೆ. ಓಕೆ, ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಆ ಲಿಂಕನ್ನು ಓಪನ್ ಮಾಡಿರಿ ಮತ್ತು ನಿನ್ನೆ ಹೇಳಿದಂಥ ಕ್ಲಾಸನ್ನು ಕೂಡ ತಾವು ನೋಡ್ಕೊಳ್ರಿ ಮತ್ತು ಇವತ್ತಿನ ಕ್ಲಾಸನ್ನು ಕೂಡ ನೋಡಿರಿ. ಇವಾಗ ನಾನು ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 20 ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎಡಿಟಿಂಗ್ ಗ್ರೂಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಡಿಟಿಂಗ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಫೈಂಡು, ಆಮೇಲೆ ಅಡ್ವಾನ್ಸ್ಡ್ ಫೈಂಡ್, ಆಮೇಲೆ ಗೋ ಟು, ಆಮೇಲೆ ರಿಪ್ಲೇಸ್, ಆಮೇಲೆ ಸೆಲೆಕ್ಟ್ ಆಲ್. ಇವುಗಳನ್ನ ನಾವು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ. ದಿನಾಲೂ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಡ್ರಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ, ನೀವು ಕೂಡ ಕಂಪ್ಯೂಟರ್ ಕಲೀರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ಇವತ್ತಿನ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇವಾಗ ಟೆಕ್ಸ್ಟನ್ನು ಟೈಪ್ ಮಾಡಿ ಇಟ್ಟಿದ್ದೀನಿ. ನೀವು ಕೂಡ ಏನು ಮಾಡಬೇಕಾಗ್ತದ, ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಫೈಂಡು, ಅಡ್ವಾನ್ಸ್ ಫೈಂಡು, ರಿಪ್ಲೇಸು ಇವನ್ನೆಲ್ಲ ನೋಡಬೇಕಾಗಿತ್ತಂದ್ರೆ ನಮಗೆ ಟೆಕ್ಸ್ಟ್ ಬೇಕಾಗ್ತದೆ. ನಾವಿಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿ ಇಟ್ಕೋಬೇಕಾಗ್ತದೆ. ನಾನು ಅಡ್ವಾನ್ಸ್ ಯಾಕೆ ಟೈಪ್ ಮಾಡಿ ಇಟ್ಟಿದ್ದೇನೆ ಅಂದರೆ ಇಲ್ಲಿ ಕ್ಲಾಸ್ದಲ್ಲಿ ಹೇಳಬೇಕಾಗಿತ್ತರ ನಿಮಗೆ ಟೈಮ ಜಾಸ್ತಿ ತೊಗೋತದೆ. ನಿಮಗೂ ಕೂಡ ಬೋರಿಂಗ್ ಆಗ್ಬೋದು. ಭಾಳಷ್ಟು ಒಂದು ವಿಡಿಯೋ ನಿಮಗೆ ಭಾಳಷ್ಟು ಲೆಂಗ್ದಿ ಆಗಿತ್ತಪ್ಪ ಅಂದ್ರೆ ನಿಮಗೂ ಕೂಡ ಬೋರಿಂಗ್ ಆಗ್ತದೆ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಅಡ್ವಾನ್ಸ್ ಆಗಿ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನೇನು ಅಪ್ಲೈ ಮಾಡಿ ಇವತ್ತು ತೋರಿಸ್ತೀನಿ. ಓಕೆ, ಇವಾಗ ನೀವು ಕೂಡ ಏನು ಮಾಡಿರಿ, ಟೈಪ್ ಮಾಡ್ಕೊಳ್ರಿ, ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡ್ಕೊಳ್ರಿ, ಈ ರೀತಿಯಾಗಿ ಟೈಪ್ ಮಾಡ್ಕೊಳ್ರಿ. ಅವುಗಳಿಗೆ ನಾನು ಇವತ್ತು ಏನೇನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನಲ್ಲ ಅವತ್ತು ನೀವು ಏನು ಮಾಡ್ಕೊಳ್ರಿ, ಅಪ್ಲೈ ಮಾಡಿ ನೋಡಿರಿ. ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ ಇಲ್ಲಿ ಫೈಂಡ್ ಇವತ್ತನ್ನೆಲ್ಲನೂ ಮೊದಲು ನೀವು ಶಾರ್ಟ್ಕಟ್ ನೋಡ್ಕೊಳ್ರಿ. ನಾನು ಶಾರ್ಟ್ಕಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿರಿ ಶಾರ್ಟ್ಕಟ್ ಕೀ ಏನದಾವೆ ನೋಡ್ರಿ ಇಲ್ಲಿ. ಇವಾಗ ಶಾರ್ಟ್ಕಟ್ ಕೀ ಕಂಟ್ರೋಲ್ F ಅಂದ್ರೆ ಫೈಂಡ್ ಮಾಡೋದು. ಇದು ಫೈಂಡ್ ಅಂದರೆ ಏನಾಗ್ತದೆ, ನಾವು ಹೊಸದು ಒಂದು ನಮ್ಮ ಡಾಕ್ಯುಮೆಂಟ್ಸಲ್ಲಿ ಇರ್ತಕ್ಕಂಥ ವರ್ಡನ್ನು ಫೈಂಡ್ ಮಾಡ್ಕೋಬೇಕಾಗಿದೆ. ನಾವು ಒಂದು ಪೇಜ್ ಇರ್ಬೋದು, 2 ಪೇಜ್ ಇರ್ಬೋದು, ಅಥವಾ ಎಷ್ಟು ಪೇಜೂ ಇರ್ಬೋದು, ಅದರಲ್ಲಿ ನಾವು ಫೈಂಡನ್ನು ಮಾಡ್ಕೋಬೋದು. ಒಂದು ವರ್ಡನ್ನು ಫೈಂಡ್ ಮಾಡ್ತೀವಿ. ಆ ಫೈಂಡ್ ಮಾಡಿದಂಥ ವರ್ಡ ನಮ್ಮ ಇಡೀ ಎಷ್ಟು ಪೇಜ್ ತೊಗೊಂಡಿರ್ತೀವಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ದಲ್ಲಿ ಇದ್ದಿದ್ದಂದ್ರೆ ಅದೇನು ಮಾಡ್ತದೆ, ಹೈಲೈಟ್ ಮಾಡಿ ತೋರಿಸಿ. ಎಷ್ಟು ಸಲ ಅದು ವರ್ಡ್ ಬಂದಿದೆಯಲ್ಲ ಅಲ್ಲಿ ಎಲ್ಲನೂ ಅದೇನು ಮಾಡ್ತಿದೆ, ಆ ವರ್ಡ್ ಮ್ಯಾಗ ಹೈಲೈಟ್ ಮಾಡಿ ತೋರಿಸ್ತದೆ. ಇದು ಫೈಂಡ್. ಓಕೆ, ಅದನ್ನು ಪ್ರಾಕ್ಟಿಕಲ್ನಾಗಿ ತೋರಿಸ್ತೇನೆ ನಿಮಗೆ. ಇವಾಗ ಕಂಟ್ರೋಲ್ G ಗೋ ಟು ಅಂತ ಬರ್ತದೆ. ಗೋ ಟು ಅಂತಂದರೆ ಏನಂದರೆ ಇಲ್ಲಿ ನೆಕ್ಸ್ಟ್ ಪೇಜಿಗೆ ಜಂಪ್ ಆಗೋದು. ಓಕೆ, ನೆಕ್ಸ್ಟ್ ಲೈನ್ಗೆ ಜಂಪ್ ಆಗೋದು. ನಾವು ಸ್ಕ್ರಾಲ್ ಮಾಡ್ತೇವೆ, ಸ್ಕ್ರಾಲಿಂಗ್ ಮಾಡ್ತಿರ್ತೀವಿ, ಆ ಪೇಜ್ ಅಪ್ ಆ್ಯಂಡ್ ಡೌನ್ ತೊಗೋತಿರ್ತೀವಿ. ಒಂದು ಪೇಜ್ ನಾವು ಭಾಳಷ್ಟು ಇದಾವೆ, ಒಂದು 10 ಪೇಜ್ ಇದಾವೆ. ನಾವು 1ನೇ ಪೇಜ್ದಾಗ ನಮ್ಮದು ವರ್ಕ್ ಇದೆ. ನಾವೀಗ ಸೀದಾ 10ನೇ ಪೇಜಿಗೆ ಜಂಪ್ ಆಗಬೇಕಾಗಿದೆ. ಅವಾಗ ನಾವೇನು ಮಾಡ್ಬೋದು, ಗೋ ಟು ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡೋದು. ಸ್ಕ್ರಾಲಿಂಗ್ಗಿಂತನೂ ಟೈಮ್ ಸೇವ್ ಆಗ್ತದೆ ಮತ್ತು ಫಾಸ್ಟಾಗಿ ನಾವು ಜಂಪ್ ಆಗ್ಬೋದು. ಗೋ ಟು ಯೂಸ್ ಮಾಡ್ಕೊಂಡು ಆಮೇಲೆ ಆ ಪೇಜ್ ನಂಬರ್ ಹಾಕಿದಂದ್ರೆ ಸೀದಾ ಆ ಪೇಜ್ಗೆ ನಾವು ಹೋಗ್ಬೋದು. ಅದನ್ನು ಇವನ್ನ ಪ್ರಾಕ್ಟಿಕಲ್ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಕಂಟ್ರೋಲ್ H ಬರ್ತದೆ, ರಿಪ್ಲೇಸ್ ಅಂದರೆ ಏನಾಗ್ತದೆ, ಇಲ್ಲಿ ನಮ್ಮಲ್ಲಿ ನಮ್ಮ ಡಾಕ್ಯುಮೆಂಟ್ಸಲ್ಲಿ ಇದ್ದಂಥ ಒಂದು ವರ್ಡ್ ಬದಲಾಗಿ ಬೇರೆ ವರ್ಡ್ ನಮಗೆ ಬೇಕಾಗಿದೆ. ಓಕೆ, ಹೆಸರನ್ನು ಚೇಂಜ್ ಮಾಡೋದಿರ್ತೈತೆ. ಓಕೆ, ಇವಾಗ ನಾವು ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ತಿರ್ತೀವಿ, ಅಲ್ಲಿ ಒಂದು ಹೆಸರು ಬರೆದಿರ್ತೀವಿ. ಆ ಹೆಸರು ನಮಗೆ ಚೇಂಜ್ ಮಾಡೋದು ಬೇಕಾಗಿರ್ತದೆ. ಅಲ್ಲಿ ರಿಪ್ಲೇಸ್ ಮಾಡ್ಕೋಬೋದು, ಬೇರೆ ಒಂದು ನ್ಯೂ ಹೆಸರನ್ನು ಅಲ್ಲಿ ನಾವು ಹಾಕ್ಬೋದು. ಇದು ರಿಪ್ಲೇಸ್ ಅಂದರೆ ಏನಾಗ್ತದೆ, ನಮಗೆ ಯಾವುದು ಬೇಡ ಆಗಿರ್ತದೆ ಅಲ್ಲಿ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳೋದು ಮತ್ತು ಹೊಸದು ಒಂದು ವರ್ಡನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಓಕೆ, ಅದನ್ನು ಕೂಡ ಇವತ್ತು ನಾನು ಇಲ್ಲಿ ಕ್ಲಾಸ್ ಈಗ ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಎ. ಇದು ನೀವು ಪೇಂಟ್ದಿಂದನೂ ಕಲಿತಾ ಇದ್ದೀರಿ. ಕಂಟ್ರೋಲ್ ಎ ಅಂದರೆ ಸೆಲೆಕ್ಟ್ ಮಾಡೋದು, ಸೆಲೆಕ್ಟ್ ಮಾಡ್ಕೋದು. ಆಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಎ. ಇವುಗಳನ್ನ ನಾವು ಇವತ್ತು ಎಲ್ಲ ಪ್ರತಿಯೊಂದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಪೇಜಿಗೆ ಬರೋಣ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ
ಇದೊಂದು ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಎಲ್ಲ ಡಾಕ್ಯುಮೆಂಟ್ಸನ್ನು ಏನು ಮಾಡ್ತೀನಿ ಇಲ್ಲಿ ನೆಕ್ಸ್ಟ್ ಕರ್ಸರ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಕರ್ಸರನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಲ್ಲನೂ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ ಎಫ್ ಅಥವಾ ಇಲ್ಲಿ ಏನು ಬಂದಿರ್ತಿದೆ ನೋಡಿರಿ, ಇಲ್ಲಿ ಕಂಟ್ರೋಲ್ ಎಫ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಫೈಂಡ್ ಮೇಲೆ ಹೋಗಿ ನೀವು ಫೈಂಡ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಸೊ ಈಗ ಮೌಸನ್ನು ಕ್ಲಿಕ್ ಮಾಡಿದ ನಂತರ ನಾ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿದೆ ನೋಡಿರಿ, ಇಲ್ಲಿ ನಾ ಏನು ಮಾಡ್ಬೋದು ಇಲ್ಲಿ ಟೈಪ್ ಮಾಡ್ಕೋಬೋದು. ಒಂದು ವರ್ಡನ್ನು ಟೈಪ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಕಂಪ್ಯೂಟರ್. ಇಲ್ಲಿ ನೋಡ್ರಿ ಈಗ ಕಂಪ್ಯೂಟರ್ ಅನ್ನೋದು ವರ್ಡ. ಸೊ ಇಲ್ಲಿ ಪ್ಯಾರಾಗ್ರಾಫದಲ್ಲಿ ಕೂಡ ನಾವು ಏನು ಮಾಡಿದ್ದೇವೆ, ಇಲ್ಲಿ ಸಾಕಷ್ಟು ಸಲ ತೊಗೊಂಡೇವೆ ಇಲ್ಲಿ. ಸೊ ಇಲ್ಲಿ ಕಂಪ್ಯೂಟರ್ 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 ಮತ್ತು ಕಂಪ್ಯೂಟರ್. ಸೊ ಇವಾಗ ಇಷ್ಟು ತೊಗೊಂಡೇವಲ್ಲ, ಸೊ ಅದನ್ನು ಏನು ಮಾಡೈತಿ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ. ಪ್ರತಿ ಪ್ಯಾರಾಗ್ರಾಫ್ನಾಗ ಎಷ್ಟು ಸಲ ಕಂಪ್ಯೂಟರ್ ಅನ್ನೋದು ತೊಗೊಂಡೀವಲ್ಲ ಅಷ್ಟು ಸಲ ಎಲ್ಲ ಫೈಂಡ್ ಮಾಡ್ತಾ ಇದೆ. ಓಕೆ, ಗೊತ್ತಾಯ್ತಲ್ಲ, ಕಂಪ್ಯೂಟರ್. ಸೊ ಇವಾಗ ನಾನು ಒಂದು ವರ್ಡ್ ಏನು ಮಾಡಿದ್ದೀನಿ ಇಲ್ಲಿ ಕಂಪ್ಯೂಟರ್ ಅಂತೇಳಿ ಸರ್ಚ್ ಮಾಡಿದ್ದೀನಿ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವುದಿದೆ ನೋಡೋಣ. ಸೊ ನೆಕ್ಸ್ಟ್ ಆಪ್ಷನ್ ಯಾವುದಿದೆಯಪ್ಪ ಅಂದ್ರೆ ನೋಡಿರಿ, ಅಡ್ವಾನ್ಸ್ಡ್ ಫೈಂಡ್ ಇದೆ. ಓಕೆ, ಅಡ್ವಾನ್ಸ್ಡ್ ಫೈಂಡ್ ಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಅದು ವಿಂಡೋ ಬಂದಿರ್ತದೆ. ಸೊ ಈ ಪ್ರಕಾರ ಒಂದು ವಿಂಡೋ ಬರ್ತದೆ. ಸೊ ಇವಾಗ ನಾವು ಯಾವ್ದು ಇದನ್ನು ಮಾಡಿದ್ದೀವಿ ಇಲ್ಲಿ ಫೈಂಡ್ ವಾಟ್ ದ ಅಂತೇಳಿ ನಾವಿಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಇವಾಗ ನಾವು ಯಾವುದು ಫೈಂಡ್ ಮಾಡಿರ್ತೀವಲ್ಲ ಅದನ್ನೇ ನಾವು ಅಡ್ವಾನ್ಸ್ ಫೈಂಡ್ನಲ್ಲಿ ಫೈಂಡ್ ನೆಕ್ಸ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಜಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು ಅಂದರೆ ಬಂದಿರ್ತದಲ್ಲ, ಇಲ್ಲಿ ನಾವು ಯಾವುದು ವರ್ಡ್ ಸರ್ಚ್ ಮಾಡಿದೋ ಅದು ಬಂದಿರ್ತದೆ. ಸೊ ನೆಕ್ಸ್ಟ್ ಬರೀ ನಾವು ಫೈಂಡ್ ನೆಕ್ಸ್ಟ್ ಮಾಡೋದು, ಇದೇ ಅಡ್ವಾನ್ಸ್ಡ್ ಒಂದು ಫೈಂಡ್ದ ಕೆಲಸ. ಫೈಂಡ್ ನೆಕ್ಸ್ಟ್. ಓಕೆ, ನೋಡಿರಿ, ಫೈಂಡ್ ನೆಕ್ಸ್ಟ್ ಇಲ್ಲಿ ನಮ್ಮ ಪೇಜ್ದಲ್ಲಿ ಏನಾಗ್ತಾ ಇದೆ, ಅಲ್ಲೇ ಮೂವ್ ಆಗ್ತಾ ಇದೆ. ಅಲ್ಲಿ ಅಂತೇಳಿ ಎಲ್ಲಿದೆ ಅಲ್ಲ, THC ಅಂತ ಎಲ್ಲಿದೆ ವರ್ಡ್ ನಾವು ಕಾಣಿಸ್ತದೆ ಅಲ್ಲೆಲ್ಲ ಹೋಗ್ತದೆ. ಸೊ ಇವಾಗ ವರ್ಡ್ ಫಿನಿಶ್ಡ್. ಓಕೆ, ಸರ್ಚಿಂಗ್ ಯುವರ್ ಸೆಲೆಕ್ಷನ್, ಕಂಟಿನ್ಯೂ ಸರ್ಚಿಂಗ್. ಓಕೆ, ನಾವು ಕಂಟಿನ್ಯೂ ಎಸ್ ಅಂದ್ವಿ ಅಂದರೆ ನೆಕ್ಸ್ಟ್ ಪೇಜ್ಗೆ ಹೋಗ್ತದೆ. ನಮ್ದು ಒಂದೇ ಪೇಜ್ ಐತೆ ಅಂದ್ಕೊಳ್ಳ ಇಲ್ಲಿ ನೋ ಅಂತೇಳಿ ಕೊಡ್ತೀನಿ. ಓಕೆ, ಸೊ ಇದು ಅಡ್ವಾನ್ಸ್ಡ್ ಸರ್ಚಿಂಗ್. ಗೊತ್ತಾಯ್ತಲ್ಲ, ಇದೇನಪ್ಪ ಅಂದರೆ ಇದು ಅಡ್ವಾನ್ಸ್ಡ್ ಸರ್ಚಿಂಗ್. ಓಕೆ, ಫೈಂಡು ಮತ್ತು ಅಡ್ವಾನ್ಸ್ಡ್ ಫೈಂಡು. ಸೊ ಇದು ಏನು ಅಡ್ವಾನ್ಸ್ಡ್ ಫೈಂಡ್. ಓಕೆ, ಅಡ್ವಾನ್ಸ್ಡ್ ಫೈಂಡ್ ಇದೇನಪ್ಪ ಅಂದರೆ ಇಲ್ಲಿ ಅಡ್ವಾನ್ಸ್ಡ್ ಫೈಂಡ್. ಸೊ ಗೊತ್ತಾಯ್ತಲ್ಲ. ಸೊ ಇನ್ನು ನೆಕ್ಸ್ಟ್ ಯಾವ್ದು ಬರ್ತಿದೆ, ಕಂಟ್ರೋಲ್ G ಗೋ ಟು. ಇಲ್ಲಿ ಆಪ್ಷನ್ ಇದೆ ಅಲ್ಲ, ಇಲ್ಲಿ ಕಂಟ್ರೋಲ್ G ನಾವು ಶಾರ್ಟ್ಕಟ್ ಹೊಡಿಬೋದು. ಇಲ್ಲಿ ಡಿಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕರ್ಸರನ್ನು ಫಸ್ಟ್ ಲೈನ್ಗೆ ಮೊದಲನೇದಾಗಿ ಇಲ್ಲಿ ಇಡ್ತೀನಿ. ನೋಡಿರಿ, ಫಸ್ಟ್ ಲೈನ್ ನಾ ಇಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಓಕೆ, ನಾ ಈಗೇನು ಮಾಡ್ತೀನಿ, ಕಂಟ್ರೋಲ್ G ಮಾಡ್ತೀನಿ. ಕಂಟ್ರೋಲ್ G ಮಾಡಿದ್ಮೇಲೆ ಏನಾಗ್ತದೆ, ಇಲ್ಲಿ ಎಂಟರ್ ಪೇಜ್ ನಂಬರ್ ಅಂತ ಕೇಳ್ತಾ ಇದೆ ನೋಡಿರಿ. ಸೊ ಎಂಟರ್ ಪೇಜ್ ನಂಬರ್. ನಾ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಪೇಜ್ ಎಷ್ಟು ಅದಾವ ಅನ್ನೋದು ನಿಮ್ಗೆ ಹೇಳ್ತಾನೆ. ಫಸ್ಟ್ ಪೇಜ್ ಎಷ್ಟು ಅದಾವ ನೋಡಿರಿ, ಇಲ್ಲಿ ತೋರಿಸ್ತದೆ ನೋಡಿರಿ ನಿಮ್ಗೆ 1 of 2 ಅಂತೇಳಿ ಪೇಜ್ ಇದಾವೆ. ಇಲ್ಲಿ ಕಾಣ್ತದೆ 1 of. ನಾವು ಎಷ್ಟು ಪೇಜ್ ತೊಗೊಂಡಿರ್ತೇವಲ್ಲ ಅಷ್ಟು ಪೇಜ್ ಇಲ್ಲಿ ಕಾಣಿಸ್ತಿರ್ತಾವೆ. ಮತ್ತು ಎಷ್ಟು ವರ್ಡ್ಸನ್ನು ಬರ್ದೇವೆ ಅದು ವರ್ಡ್ಸನ್ನು ಇಲ್ಲಿ ತೋರಿಸ್ತದೆ. ಸೊ ಈಗ 1 of 2 ಅದ. ನಾ 2 ಪೇಜ್ ತೊಗೊಂಡೇನೆ. ಒಂದು ಪೇಜ್ದಲ್ಲಿ ಪ್ಯಾರಾಗ್ರಾಫನ್ನು ಟೈಪ್ ಮಾಡ್ಕೊಂಡಿದ್ದೀನಿ, ಎರಡನೇ ಪೇಜ್ದಲ್ಲಿ ಶಾರ್ಟ್ಕಟ್ ಕೀಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 2 ಪೇಜ್ ತೋರಿಸ್ತಾ ಇವೆ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬಂದಿರ್ತಾವೆ ನೋಡಿರಿ, ಇಲ್ಲಿ ಪೇಜ್ ಎತ್ತಿದೆ, ಸೆಕ್ಷನ್ ಎತ್ತಿದೆ, ಲೈನ್ ಇದೆ, ಬುಕ್ ಮಾರ್ಕು, ಕಮೆಂಟು, ಫುಟ್ ನೋಟು. ಸೊ ಆಗ ಮುಂದೆ ಬಂದಾಗ ನಾನು ನಿಮಗೆ ಅವತ್ತನ್ನು ಹೇಳ್ತೀನಿ. ಜಸ್ಟ್ ಈಗ ನಾನು ಪೇಜ ಮತ್ತು ಲೈನ್ ಬಗ್ಗೆನೇ ಹೇಳ್ತೀನಿ. ಓಕೆ, ಆಮೇಲೆ ಕ್ಲಾಸ್ ಬಂದಾಗ ಅದ್ರ ಬಗ್ಗೆ ನೋಡೋಣ. ಸೊ ಇವಾಗ ನಾನು ಪೇಜ್ ಸೆಲೆಕ್ಟ್ ಮಾಡ್ಕೊತೀನಿ. ಪೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಜ್ ನಂಬರ್ ಕೊಡ್ತೀನಿ. ಸೊ ಇವಾಗ ಪೇಜ್ ನಂಬರ್ 2 ಅಂತೇಳಿ ಹಾಕ್ತೀನಿ. ಮತ್ತು ಇಲ್ಲಿ ಗೋ ಟು ಅಂತೇಳಿ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಗೋ ಟು. ಸೊ ಇವಾಗ ನೋಡಿರಿ, ಇಲ್ಲಿ ಕ್ಲೋಸ್ ಮಾಡ್ತೀನಿ. ನಾ ಈಗ ಕರ್ಸರ್ ಎಲ್ಲಿ ಬಂದಿದೆ, ಇಲ್ಲಿ ಪೇಜ್ ನಂಬರ್ 2ದಲ್ಲಿ ಬಂದಿದೆ. ಸೊ ಈಗ ಮತ್ತೆ ಕಂಟ್ರೋಲ್ G ಮಾಡ್ತೀನಿ. ಇಲ್ಲಿ ಮತ್ತು ಇಲ್ಲೇನು ನಂಬರ್ಸ್ ಕೊಡ್ತೀನಿ, 1 ಕೊಡ್ತೀನಿ, ಪೇಜ್ 1. ಓಕೆ, ಇಲ್ಲಿ ಗೋ ಟು. ಓಕೆ, ಇವಾಗ ಏನಾಗಿದೆ ಇಲ್ಲಿ, ಓಕೆ, ನಮಗೆ ಫಸ್ಟ್ ಪೇಜ್ದಲ್ಲಿ ಕರ್ಸರ್ ಬಂದಿದೆ. ಸೊ ಇವಾಗ ಈ ಸ್ಕ್ರಾಲ್ ಮಾಡೋಕ್ಕಿಂತನೂ ನಾವು ಏನು ಯೂಸ್ ಮಾಡ್ಕೋಬೇಕು, ಭಾಳಷ್ಟು ಪೇಜ್ ಇದ್ದು ಅಂದರೆ ನಮ್ಗೆ ಯಾವ್ದು ಹೆಲ್ಪ್ ಆಗ್ತೈತಪ್ಪ ಅಂದರೆ ಗೋ ಟು ಹೆಲ್ಪ್ ಆಗ್ತದೆ. ಸೊ ನೀವು ಕೂಡ ಗೋ ಟು ಅನ್ನು ಹೆಚ್ಚಾಗಿ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಯೂಸ್ ಮಾಡಿಕೊಡ್ರಿ. ಓಕೆ, ಸೊ ಇನ್ನು ಬರ್ತಕ್ಕಂಥದ್ದು ನಾ ಇಲ್ಲಿ ಲೈನ್ ತೊಗೋತೀನಿ. ಸೊ ಇವಾಗ ಪೇಜ್ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಲೈನ್ ಇದೆ ನೋಡಿರಿ. ಸೊ ಈಗ ಲೈನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ನಾ ಇಲ್ಲಿ ಜಸ್ಟ್ ಲೈನ್ ಮೇಲೆ ಇಟ್ಟಿದ್ದೇನೆ. ಇಲ್ಲಿ ಇವಾಗ 1 2 3 4 5 6. ಓಕೆ, ನಾ ಈಗ ಏನು ಮಾಡ್ತೇನೆ, ಲೈನ್ ನಂಬರ್ 7 ಕೊಡ್ತೀನಿ. ಓಕೆ, ಲೈನ್ ನಂಬರ್ 7 ಕೊಡ್ತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಗೋ ಟು.
ನೋಡಿರಿ 7 ಅಂದ್ಕೊಳ್ಳಿ ಎಲ್ಲಿಗೆ ಬಂದಿದೆ ಕರ್ಸರ, ನೋಡಿರಿ ಇಲ್ಲಿ ಕರ್ಸರ 1 2 3 4 5 6 ಡೈರೆಕ್ಟಾಗಿ ಇಲ್ಲಿ 7ಗೆ ಬಂದಿದೆ. ಓಕೆ, ಈಗ ನಾವು ಎಷ್ಟು ಕೊಡ್ಬೋದು, ಮತ್ತು ಇಲ್ಲಿ ಕಂಟ್ರೋಲ್ G ಗೋ ಟು ಲೈನ್. ಈಗ ನಾನು ಎಷ್ಟು ನಂಬರ್ ಕೊಡ್ತೀನಪ್ಪ ಅಂದರೆ ಈಗ ಲೈನ್ ನಂಬರ್ 12 ಕೊಡ್ತೀನಿ. ಲೈನ್ ನಂಬರ್ 12 ಗೋ ಟು. ಓಕೆ, ಲೈನ್ ನಂಬರ್ 12. ನೆಕ್ಸ್ಟ್ ಎಲ್ಲಿ ಪ್ಯಾರಾಗ್ರಾಫ್ಗೆ ಬಂದಿದೆ, ಈ ಪ್ಯಾರಾಗ್ರಾಫ್ಗೆ ಕರ್ಸರ್ ಬಂದಿದೆ. ಓಕೆ, ಸೊ ಇವಾಗ ನಾವೇನು ನೋಡಿದ್ದೀವಿ, ಗೋ ಟು ಆಪ್ಷನ್ ಆದ ನಂತರ ಇವಾಗ ನಾವು ಏನು ಮಾಡಬೇಕಂದ್ರೆ ರಿಪ್ಲೇಸನ್ನು ನೋಡ್ಕೋಬೇಕು. ಓಕೆ, ರಿಪ್ಲೇಸ್, ಇಲ್ಲಿ ರಿಪ್ಲೇಸ್ ಇದೆ ನೋಡಿರಿ. ಸೊ ಈ ರಿಪ್ಲೇಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ವಿಂಡೋ ಬರ್ತದೆ. ಸೊ ಇಲ್ಲಿ ವಿಂಡೋ ಬರ್ತದೆ, ಇಲ್ಲಿ ಫೈಂಡ್ ವಾಟ್ ಅಂತ ಕೇಳ್ತದೆ. ಸೊ ಇಲ್ಲಿ ಫೈಂಡ್ ವಾಟ್ದಲ್ಲಿ ಒಂದು ನಾವು ಏನು ಮಾಡಬೇಕು, ಇಲ್ಲಿ ಟೈಪ್ ಮಾಡ್ಕೋಬೇಕು. ಅಂದರೆ ನಾವು ಪ್ಯಾರಾಗ್ರಾಫ್ ಇದ್ದಂಥ ಒಂದು ಶಬ್ದನ ವರ್ಡನ್ನು ನಾವಿಲ್ಲಿ ಟೈಪ್ ಮಾಡ್ಕೋಬೇಕು. ಆಮೇಲೆ ರಿಪ್ಲೇಸ್ ಹೋಯ್ತು ಅಂದರೆ ಒಂದು ಹೊಸ ಶಬ್ದ ಟೈಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಬರ್ತೀನಿ, ಕಂಪ್ಯೂಟರ್ ಹತ್ರ ಬರ್ತೀನಿ. ಓಕೆ, ಕಂಪ್ಯೂಟರ್ ಟೈಪ್ ಮಾಡ್ತೀನಿ. ಸೊ ಇವಾಗ ರಿಪ್ಲೇಸ್ ವಿತ್ ಇಲ್ಲಿ ಏನು ಮಾಡ್ತೀನಿ, ಡಿವೈಸ್ ಹಾಕ್ತೀನಿ. ಓಕೆ, ಕಂಪ್ಯೂಟರ್ ತೆಗಿತೀನಿ, ಇಲ್ಲಿ ಡಿವೈಸ್. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಕರ್ಸರನ್ನು ಫಸ್ಟ್ ಇಡ್ತೀನಿ ಇಲ್ಲಿ, ಆಮೇಲೆ ಆಮೇಲೆ ರಿಪ್ಲೇಸ್ ಮಾಡ್ತೀನಿ ನೋಡಿರಿ. ಸೊ ಕಂಪ್ಯೂಟರ್ದು ಏನಾಗಿದೆ ಇಲ್ಲಿ ಡಿವೈಸ್. ಓಕೆ, ಡಿವೈಸ್. ಸೊ ಇವಾಗ ನಾವು ಏನು ಮಾಡ್ಬೋದು, ಅಟ್ ಎ ಟೈಮ್ಗೆ ಇಲ್ಲಿ ರಿಪ್ಲೇಸ್ ಅಂತ ಹೇಳಿದ್ರೆ ಒಂದೊಂದಾಗಿ ರಿಪ್ಲೇಸ್ ಆಗ್ತವೆ. ಸೊ ಇಲ್ಲಿ ರಿಪ್ಲೇಸ್ ಆಲ್ ಅಂದ್ರೆ ಅಟ್ ಎ ಟೈಮ್ ಎಲ್ಲನೂ ಏನಾಗ್ತಾವೆ, ಇಲ್ಲಿ ರಿಪ್ಲೇಸ್ ಆಗ್ತವೆ. ಓಕೆ, ರಿಪ್ಲೇಸ್ ನೋಡ್ರಿ, ಆಲ್ ಡನ್, ವಿ ಮೇಡ್ 4 ರಿಪ್ಲೇಸ್ಮೆಂಟ್ಸ್ ಮೆಸೇಜ್ ಬರ್ತದೆ. ಅದರಲ್ಲಿ ಎಷ್ಟು ವರ್ಡ್ಸ್ ಬಂದಿರ್ತಲ್ಲ ಅಷ್ಟಲ್ಲಿ ತೋರಿಸ್ತದೆ. ಓಕೆ, ಇಲ್ಲಿ ಓಕೆ ಕೊಡೋದು. ಓಕೆ, ಸೊ ಇವಾಗ ನಾವು ಏನು ಮಾಡೋಣ ನೋಡಿರಿ, ಡಿವೈಸಸ್ ಆಗಿದ್ದಾವೆ. ಮತ್ತು ನಾವು ಏನು ಮಾಡ್ಬೋದು, ಈಗ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡ್ತೀನಿ ನಾ ಈಗ, ಸೊ ಡಿವೈಸ್ ಇದು ನಾ ಏನು ಮಾಡ್ತೀನಿ, ತೆಗಿತೀನಿ. ಮತ್ತು ನನ್ನ ಕಂಪ್ಯೂಟರ್ ಬೇಕಾಗಿದೆ. ಸೊ ಅವಾಗ ಏನು ಮಾಡಬೇಕೀಗ, ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಡಿವೈಸ್ ಎಲ್ಲಿದೆ, ಇದರಲ್ಲಿದೆ, ನಮ್ಮ ಪೇಜ್ದಲ್ಲಿ ಡಿವೈಸ್ ಬಂದಿದೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಡಿವೈಸ್ ನೀವು ಈಗ ಬರಿಬೇಕು. ಓಕೆ, ಇಲ್ಲಿ ಡಿವೈಸ್ ಬರ್ರಿ. ಓಕೆ, ಆಮೇಲೆ ಮತ್ತೆ ರಿಪ್ಲೇಸ್ ವಿತ್ ಹೊಸ ಶಬ್ದ ಯಾವ್ದು ಮತ್ತೆ ಆಗೋದು, ಇಲ್ಲಿ ಕಂಪ್ಯೂಟರ್. ಓಕೆ, ಅವಾಗ ಮತ್ತೆ ಇಲ್ಲಿ ಕರ್ಸರ್ ಇಡ್ತೀನಿ. ಸೊ ಇಲ್ಲಿ ಮತ್ತೆ ರಿಪ್ಲೇಸ್. ಓಕೆ, ಇಲ್ಲಿ ರಿಪ್ಲೇಸ್ ಆಗಿದೆ ನೋಡಿರಿ. ಸೊ ರಿಪ್ಲೇಸ್ ಆಲ್ ಅಂತೀನಿ, ಅಟ್ ಎ ಟೈಮ್ಗೆಲ್ಲನೂ ರಿಪ್ಲೇಸ್ ಆಗ್ತವೆ. ಓಕೆ, ನೋಡಿರಿ ಎಲ್ಲ ಕಡೆ ಏನಾಗಿದೆ, ಇಲ್ಲಿ ಕಂಪ್ಯೂಟರ್ ಬಂದಿದೆ. ಓಕೆ, ಇಲ್ಲಿ ಕಂಪ್ಯೂಟರ್ ಬಂದಿದೆ. ಸೊ ಇಲ್ಲಿ ಬಂದಿದೆ, ಇಲ್ಲಿದೆ. ಸೊ ಎಲ್ಲ ಕಡೆ ಡಿವೈಸ್ ಇದ್ದು ಚೇಂಜ್ ಆಗಿ ಏನಾಗಿದೆ, ಇಲ್ಲಿ ಕಂಪ್ಯೂಟರ್ ಅಂತೇಳಿ ಬಂದಿದೆ. ಓಕೆ, ಸೊ ಇದು ರಿಪ್ಲೇಸ್. ಓಕೆ, ಇದೇನಿದು ರಿಪ್ಲೇಸ್. ಓಕೆ, ಇನ್ನು ನೆಕ್ಸ್ಟ್ ಏನು ನೋಡೋದ, ಸೆಲೆಕ್ಟ್ ಆಲ್ ಅಂದರೆ ಏನಾಗ್ತದೆ, ಕಂಟ್ರೋಲ್ ಎ ಟೈಪ್ ಮಾಡಿರಪ್ಪ ಅಂದ್ರೆ ನಾವು ಏನು ಮಾಡ್ಬೋದು, ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.